ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಮಾತೈತಿ, ಉದ್ಯೋಗ ಇಲ್ಲದ ಬಡಿಗ ಏನೋ ಕೆತ್ತಿದ್ದ ಅಂಥೇಳಿ. ಹಂಗೆ ರಾಹುಲ್ ಗಾಂಧಿಯವರು ಈಗ ಅಧಿವೇಶನ ನಡೆದ ಸಂದರ್ಭದಲ್ಲಿ ಗಂಭೀರವಾದ ದೇಶದ ಸಂಬಂಧಿಸಿದ ವಿಷಯಗಳ ಬಗ್ಗೆ ಮಾತಾಡೋದು, ಅದ್ರ ಬಗ್ಗೆ ಚರ್ಚೆಯಲ್ಲಿ ಭಾಗವಹಿಸೋದು, ಅವನ್ನೆಲ್ಲ ಮಾಡೋದು ಬಿಟ್ಟು ಕರ್ನಾಟಕಕ್ಕೆ ಬಂದು ನಾಟಕ ಮಾಡುವಂಥ ಕೆಲಸ ಮಾಡತ್ತಾರೆ. ಇವತ್ತು ಚುನಾವಣಾ ಆಯೋಗ, ನಮ್ಮ ರಾಜ್ಯದಲ್ಲಿ ಚುನಾವಣಾ ಆಯೋಗ ಐತಿ. ಈ ಚುನಾವಣಾ ಆಯೋಗದ ಕೆಳಗೆ ಕೆಲಸ ಮಾಡೋರು ಯಾರು? ಅವರು ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರು. ಈ ಚುನಾವಣೆ ನಡೆದಾಗ ಈ ನಮ್ಮ ಕರ್ನಾಟಕದಲ್ಲಿ ಯಾರ್ದು ರಾಜ್ಯ ಇತ್ತು? ಕಾಂಗ್ರೆಸ್ದವ್ರದ ರಾಜ್ಯ ಇತ್ತು. ಕಾಂಗ್ರೆಸ್ದವ್ರದ ರಾಜ್ಯ ಇದ್ದಾಗ, ಇದೇ ಸರ್ಕಾರ ಇದ್ದಾಗ, ಇದೇ ಸರ್ಕಾರಿ ಅಧಿಕಾರಿಗಳ ಕೆಳಗೆ ಆದಂಥ ಎಲೆಕ್ಷನ್ದಲ್ಲಿ ತಪ್ಪಾಗೈತಂತಂದ್ರೆ ಅದಕ್ಕೆ ಯಾರು ಹೊಣೆ? ಅಷ್ಟು ಸಹಿತ ಇವ್ರಿಗೆ ಗೊತ್ತಾಗದೆ ಯಾವುದೋ ಒಂದು ಆರೋಪ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಮತ್ತು ಇದೇ ತಪ್ಪುಗಳನ್ನ ಏನು ಅವರು ಐಡೆಂಟಿಫೈ ಮಾಡಿದಾರಲ್ಲ, ಒಂದು ಓಟು ಬೆಂಗಳೂರಲ್ಲಿ ಐತಿ, ಇನ್ನೊಂದು ಓಟು ಉತ್ತರ ಪ್ರದೇಶದಲ್ಲಿ ಐತಿ ಅಂಥೇಳಿ ಇದೇ ವಿಷಯವನ್ನು ಬಿಹಾರದಲ್ಲಿ ಕೂಡ ಮಾಡಿದ್ದು ಚುನಾವಣಾ ಆಯೋಗ. ಈ ರೀತಿ ತಪ್ಪುಗಳು ಏನಾಗಿದ್ದಾವೆ, ಈ ಹೆಸರುಗಳನ್ನು ನಾವು ಫಿಲ್ಟರ್ ಔಟ್ ಮಾಡ್ತೇವೆ ಅಂಥೇಳಿ ಹೇಳಿದಾಗ ಬಿಹಾರದಾಗ ಇದೇ ರಾಹುಲ್ ಗಾಂಧಿ ಹೋಗಿ ಅಲ್ಲಿ ಸ್ಟ್ರೈಕ್ ಮಾಡ್ತಾರೆ. ಇಲ್ಲಿ ಐತಲ್ಲ ಬಂದು ಇಲ್ಲ ಬಿಹಾರದಲ್ಲಿ ಒಂದು ಓಟ್ ಐತಿ, ಉತ್ತರ ಪ್ರದೇಶದಲ್ಲಿ ಒಂದು ಓಟ್ ಐತಿ, ಇಲ್ಲಿ ಕರ್ನಾಟಕದಲ್ಲಿ ಒಂದು ಓಟ್ ಐತಿ ಅಂತ ಹೇಳ್ತಾರೆ. ನಾನು ಇನ್ನೊಂದು ಪ್ರಶ್ನೆ ಕೇಳ್ತೇನೆ ರಾಹುಲ್ ಗಾಂಧಿ ಅವರ, ನೀವು ಮಹದೇವಪುರಕ್ಕೆ ಹೋದ್ರಿ, ಎಲ್ಲೇ ಭಾರತೀಯ ಜನತಾ ಪಕ್ಷ ಭಾಳ ಸ್ಟ್ರಾಂಗ್ ಇದೆ, ಭಾಳ ದೊಡ್ಡ ಲೀಡ್ನಿಂದ ಪ್ರತಿ ಸರ್ತಿ ಗೆಲ್ಕೊಂತ ಬರತೈತಿ. ನೀವು ಸರ್ವಜ್ಞ ನಗರಕ್ಕೆ ಯಾಕೆ ಹೋಗಲಿಲ್ಲ? ನೀವು ಶಿವಾಜಿನಗರಕ್ಕೆ ಯಾಕೆ ಹೋಗಲಿಲ್ಲ? ಯಾಕೆ ಅಲ್ಲೆಲ್ಲರೂ ನಿಮಗೆ ಓಟ್ ಹಾಕುವಂಥ ವೋಟರ್ಸ್ ಅದಾರ ಅಂಥೇಳಿ ಅವ್ರ ಬಗ್ಗೆ ನೀವೇನು ಕಾಳಜಿ ಮಾಡಾಕ್ತಿರೋ ಹೆಂಗೆ? ಈ ರೀತಿ ಡಬಲ್ ಸ್ಟ್ಯಾಂಡರ್ಡನ್ನು ಬಿಡ್ರಿ. ಸೋಲಿಗೆ ಯಾಕೆ ಸೋಲಾಗತೈತಿ ಅದ್ರ ನಿಜವಾದ ಪರಾಮರ್ಶೆ ಮಾಡಿರಿ. ನಿಮ್ಮದು ಜನ ವಿರೋಧಿ, ದೇಶ ವಿರೋಧಿ ನೀತಿಗಳಿಂದ ಜನ ನಿಮ್ಮನ್ನ ತಿರಸ್ಕಾರ ಮಾಡತ್ತಾರ. ಅವನ್ನು ಸುಧಾರಿಸ್ಕೊರಿ. ಜನರ ಪರವಾಗಿ, ದೇಶದ ಪರವಾಗಿ ಕೆಲಸ ಮಾಡುವಂಥದ್ದು ಮಾಡಿರಿ, ಹೋರಾಟ ಮಾಡಿರಿ. ಆವಾಗ ಜನ ನಿಮ್ಗೆ ಮೆಚ್ಕೊತಾರೆ. ಅದನ್ನು ಬಿಟ್ಟು ಈ ರೀತಿ ನಾಟಕ ಮಾಡ್ಕೊತ ಹೋದ್ರೆ ಜನ ಇದಕ್ಕೆ ನಿಮ್ಗೆ ಯಾರಿಗೂ ಸೊಪ್ಪು ಹಾಕೋದಿಲ್ಲ. ನೀವು ಇಲ್ಲಿ ಬಂದು ಏನು ಕೇಳಿರಲ್ಲ, ಇದೇ ಪ್ರಶ್ನೆಯನ್ನು ನೀವು ಬಿಹಾರದಲ್ಲಿ ಕೇಳಿರಿ. ಬಿಹಾರದಲ್ಲಿ ಈ ಚುನಾವಣಾ ಆಯೋಗ ಮಾಡ್ತಿರುವಂಥದ್ದು ಕೆಲಸನೇ ಇದೆ. ಮತ್ತು ಇಲ್ಲೇನು ನೀವು ಮಹದೇವಪುರದಲ್ಲಿ ಏನು ಮಾಡಿರಲ್ಲ ಅದೇ ಕೆಲಸ ಇಲ್ಲಿ ಬಂದು ಶಿವಾಜಿನಗರದಾಗೂ ಮಾಡಿರಿ, ಜಮೀರ್ ಅಹಮದ್ ಖಾನ್ ಅವ್ರ ಕಾನ್ಸ್ಟಿಟ್ಯೂನ್ಸಿಲಿನೂ ಮಾಡಿರಿ, ಸರ್ವಜ್ಞ ನಗರದಾಗೂ ಮಾಡಿರಿ. ಆವಾಗ ನಾವು ನಿಮ್ಗೆ ಹೌದು ಅಂತ ಹೇಳ್ತೇವೆ.